ನಾನು ಈಗಲೂ ಹೇಳ್ತೇನೆ, RSSನವರು ಟೋಪಿ ಹಾಕಿ ಗಣವೇಶದಲ್ಲಿದ್ದಾಗ ತಂಡವೇ ಹೋಗಿ ಯಾರೋ ಮೇಲೆ ಬಡಿಗೆ ಹೇರ್ತಾರೆ ಅಂತ ನಾನು ಹೇಳೋದಿಲ್ಲ. ಆದರೆ ಅವೆಲ್ಲದಕ್ಕೂ ಒಂದು ಪ್ರೇರಣೆ ಎಲ್ಲಿ ಸಿಗುತ್ತೆ? ನೀವು ಮೊದಲ ನಿಷೇಧದ ಸಬ್ಜೆಕ್ಟ್ ಹೇಳಿದ್ರಲ್ಲ, ಇವರು ಹೇಳಿದ್ರು ನಮ್ಮ ಹತ್ರ ಇವ್ರ ಮೆಂಬರ್ಶಿಪ್ಪೇ ಇಲ್ಲ, RSS ಮೆಂಬರ್ಶಿಪ್ಪೇ ಇಲ್ಲದೆ ಇರೋದ್ರಿಂದ ಗೋಡ್ಸೆ ನಮ್ಮನ್ನಲ್ಲ ಅಂದ್ಬಿಟ್ರು. ಇಲ್ಲಾಂದ್ರೆ ನಾವು ಮೆಂಬರ್ಶಿಪ್ ರಿಜಿಸ್ಟರ್ ಪ್ರದರ್ಶನ ಮಾಡ್ಬೋದಿತ್ತು. ಆದರೆ ಗೋಪಾಲ್ ಗೋಡ್ಸೆ ಬರೆದಿರ್ತಕ್ಕಂಥ ನಾನೇಕೆ ಗಾಂಧಿಯನ್ನು ಕೊಂದೆ ಅನ್ನುವಂಥ ವಿಚಾರದಿಂದ ಹಿಡಿದು ಗೋಪಾಲ್ ಗೋಡ್ಸೆ NDTVಗೆ 1992 ಕೊಟ್ಟಿರ್ತಕ್ಕಂಥ ಇಂಟರ್ವ್ಯೂನಿಂದ ಹಿಡಿದು ಆತ RSSನ ನಾನೇಕೆ ಗಾಂಧಿಯನ್ನು ಕೊಂದ ಪುಸ್ತಕದಲ್ಲಿ ಇದೆ. ಆತ ಗಾಂಧಿಯನ್ನು ಕೊಲ್ಲಿಕ್ಕೆ ಕೊನೆಯ ಅಟೆಂಪ್ಟಲ್ಲಿ ಹೋದಾಗ RSSನ ಪ್ರಾರ್ಥನೆಯನ್ನ ಉಲ್ಲೇಖಿಸಿಯೇ ಪ್ರೇರಣೆ ಪಡೆದುಕೊಂಡು ಹೋದ ಅಂತಿದೆ. ನಾನು ಹೇಳ್ತೀನಿ, ನಾನು ಅವಾಗ ಅದರಂತರ ಈ ಪಡಕೆ ಹೋಗ್ಬಿಟ್ಟು ಐಡಿಯಾ ಕೊಟ್ಬಿಟ್ಟು ಹಿಂಗೆ ಕೊಂದ್ಬಿಟ್ಟು ಆಮೇಲೆ ಹಿಂಗೆ ಅಂತ ನಾನು ಹೇಳಲ್ಲ. ಆದರೆ ಪ್ರೇರಣೆಯ ಮೂಲ ಎಲ್ಲಿ ಅನ್ನೋದು ನಿಮ್ಮ ಪಾಯಿಂಟ್ ಅರ್ಥ ಆಯ್ತು ಸರ್ ನನಗೆ, ನಿಮ್ಮ ಪಾಯಿಂಟ್ ಅರ್ಥ ಆಯ್ತು. ಆದರೆ ನಿಮ್ಮ ವಾದ ಅರ್ಥ ಆಗ್ತಿಲ್ಲ ನನಗೆ. RSSನ ಸಂಘ ಪ್ರಾರ್ಥನೆಯನ್ನು ಹೇಳಿ ಗಾಂಧೀಜಿಯನ್ನು ಕೊಂದ ಕಾರಣಕ್ಕಾಗಿ ಸಂಘದ ಮೇಲೆ ಪ್ರಶ್ನಾರ್ಥಕ ಚಿಹ್ನೆಗಳು, ಅಲ್ಲಾಹು ಅಕ್ಬರ್ ಅಂತ ಯಾವನಾರು ಬಾಂಬ್ ಹಾಕಿದ್ರೆ ಅವನು ಧರ್ಮವನ್ನು ತಪ್ಪಾಗಿ ತಿಳ್ಕೊಂಡಿದ್ದಾನೆ ಅಂತಿದ್ದೀರಿ. ಇಲ್ಲ ಇದು ಅವನು ತನ್ನ ಧರ್ಮವನ್ನು ತಪ್ಪಾಗಿ ತಿಳಿದುಕೊಂಡಿದ್ದಾನೆ. ನೋ ಅಲ್ವಾ? ಇಲ್ಲ ಒಂದು ಹೇಳ್ತೀನಿ, ಗೋಡ್ಸೆ ಮತ್ತು ಅಲ್ಲಾಹು ಅಕ್ಬರ್ ಅಂತ ಹೇಳಿ ಬಾಂಬು ಹಾಕುವವ ಇಬ್ಬರನ್ನು ನಾನು ಒಂದೇ ಪಾತಳಿಯಲ್ಲಿ ಇಡ್ಲಿಕ್ಕೆ ತಯಾರಿದ್ದೇನೆ. ಮತ್ತು ಒಂದು ನಿಮಿಷ ಮೊನ್ನೆ ಪಹಲ್ಗಾಮ್ನಲ್ಲಿ ನಮ್ಮ ದೇಶದ ಜನರನ್ನ ಭಯೋತ್ಪಾದಕರು ಗುಂಡಿಟ್ಟು ಕೊಂದ್ರಲ್ಲ ಪಹಲ್ಗಾಮ್ನಲ್ಲಿ, ಅವನು ಅಲ್ಲಾಹು ಅಕ್ಬರ್ ಅಂತ ಹೇಳಿ ಕೊಂದಲ್ಲ, ಅವನಿಗೆ ಧರ್ಮ ಅರ್ಥ ಆಗ್ಲಿಲ್ಲ. ಅಲ್ಲಿ ಒಂದ್ ನಿಮಿಷ ಹೇಳ್ತೀನಿ ಸರ್, ಅಲ್ಲಿ ಬಿಸ್ಮಿಲ್ಲಾ ಅಂತ ಹೇಳ್ಕೊಂಡು ಅಲ್ಲಾಹು ಅಕ್ಬರ್ ಅಂತಾನೆ ಹೇಳಿ ಗಾಯಗೊಂಡವರನ್ನ ಹೊತ್ತು ಈಚೆಗೆ ತಂದ್ರಲ್ಲ, ಅವರಿಗೆ ಧರ್ಮ ಅರ್ಥ ಆಗಿದೆ. ಹಾಗೇನೆ RSS ನವರಿಗೆ ಧರ್ಮ ಅರ್ಥ ಆಗ್ಲಿಲ್ಲ, ರಾಮಕೃಷ್ಣ ಮಿಷನ್ಗೆ ಧರ್ಮ ಅರ್ಥ ಆಗಿದೆ, ಸ್ವಾಮಿ ವಿವೇಕಾನಂದರಿಗೆ ಧರ್ಮ ಅರ್ಥ ಆಗಿದೆ.